ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರೈತರ ಹಣ ನುಂಗುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರಿಯಲ್ ಎಸ್ಟೇಟ್ ದಂಧೆ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಮಕ್ಕಳ ವಿದ್ಯಾನಿಧಿ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಕಳೆದ 3 ವರ್ಷ ಮುಖ್ಯಮಂತ್ರಿ ಬದಲಾವಣೆ ಮಾಡುವ ಕೆಲಸವಾಗ ಬಿಜಿ ಇದ್ರು. ಗ್ಯಾರಂಟಿ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದ. ಈಗ ಮುಖ್ಯಮಂತ್ರಿ ಬದಲಾವಣೆ ಆದ್ಮೇಲೆ ಇಂಥ ಒಂದು ಬರಗಾಲ ಪರಿಸ್ಥಿತಿ, ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಈ ಬೆಳಗಾವಿ ನಮ್ದು ವಿಶೇಷ ಬೆಳಗಾವಿ ಜಿಲ್ಲೆ ಬರಗಾಲ ಘೋಷಿಸಬೇಕಂತ ನಮ್ಮ ಬೇಡಿಕೆ. ಮತ್ತೆ ಇಲ್ಲಿ ಕೃಷಿ ಮಂತ್ರಿನೇ ಇಲ್ಲ ಕರ್ನಾಟಕದಲ್ಲಿ. ಅಂತ ಒಂದು ದುರವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಹೋರಾಟ ಮುಖಾಂತರ ಮಾಡ್ತಾ ಇದ್ದೀವಿ. ಬಿಜೆಪಿ ಸರ್ಕಾರ ಇದ್ದಾಗ 10,000, ಒಂದು 6,000 ಪ್ರಧಾನಮಂತ್ರಿ, 4,000 ನಮ್ಮ ಬೊಮ್ಮಾಯಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಇದ್ದಾಗೂ 10,000 ರೈತರಿಗೆ ಹಣ ಕೂಡಿಸುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇತ್ತು. ವಿದ್ಯಾನಿಧಿ ಕೊಡ್ತಾ ಇತ್ತು. ರೈತರ ಪರವಾಗಿ ಚಿಂತನೆ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಎಲ್ಲರೂ ಕಡೆ ನೋಡ್ತಾ ಇದ್ವಿ. ಆದ್ರೆ ಇವರ ಈಗ ಮಂತ್ರಿ ಆಗ್ಬೇಕಂತ ದಿಲ್ಲಿ ಪರೇಡ್ ನಡೀತಾ ಇದೆ. ಮೊದಲು ಮುಖ್ಯಮಂತ್ರಿ ಇಳಿಸಬೇಕಂತ ಕೆಲಸ, ಗ್ಯಾರಂಟಿ ಕೊಟ್ಟೇವಂತ ಹೇಳಿ ಜನರಿಗೆ ಮೋಸ. ಆದ್ರೆ ಇದು ಸರ್ಕಾರ ಅಲ್ಲ, ಸತ್ತಿದ್ದ ಸರ್ಕಾರ. ಈ ಸರ್ಕಾರಕ್ಕೆ ಜಾಗೃತಿ ಮಾಡುವಂತ ಕೆಲಸ ಪ್ರತಿಯೊಬ್ಬ ವ್ಯಕ್ತಿ ಇದೆ. ಅದಕ್ಕೆ भारतीय जनता पार्टी नावेल्लारू कार्यकर्ता बीदिगे होराट मारता इದ್ದೀವಿ. रक्षणासाठी यायचं त्यांचं मानसिकता नाहीये. गेल्या 1-2 महिन्यापासून पाऊस नाहीये. बेळगाव असू दे, अख्खा राज्यामध्ये पाऊस नाहीये. त्यासाठी काँग्रेस शासनाने विरोधीच्या रिअल एस्टेटमध्ये त्यांनी गुंतवलेले आहे. त्यासाठी हा बीजेपीने आज पूर्णपणे त्यांच्या विरोधात आम्ही हा निदर्शन करत आहे. आता तरी त्यांनी शेतकऱ्यांच्या रक्षणासाठी यावं आणि शेतकऱ्यांचं हित बळगावं हा विनंती आहे मान्य मुख्यमंत्रींना आणि मान्य कंदाय मंत्रींना. जर तुम्ही बेळगावमध्ये जर बघितला, थोडंफार खानापूर तालुका जर सोडला तर सर्व तालुक्यामध्ये आम्ही पाण्याच्या टंचाई असू दे, पिण्याचं पाणी टंचाई असू दे आणि हिडकल डॅममध्ये आणि मलप्रभा. आज कर्नाटक सरकार कर्नाटक राज्यामध्ये नागपूर बेळगाव जिल्ह्यामध्ये हा पावसाळा तालुका असून सुद्धा इथं पाऊस अजिबात पडलेला नाही. आणि अजूनपर्यंत प्रत्येक रैतानं 1 एकरला जवळजवळ 15,000 ते 20,000 रुपये खर्च करून पेरणी केलेली आहे. एवढं करून सुद्धा ते पाऊस नसल्या कारणानं ते नुकसान त्याला झालेलं आहे. परत आता पाऊस पडून पुन्हा त्याचं नुकसान झालं आणि भातापेक्षा गवत हे रान जास्त झालेलं आहे. म्हणजे हे धांगून काढणं सुद्धा रैताला फार कठीण आहे. त्यासाठी कर्नाटक सरकार अजूनही झोपलेलं आहे. अजूनही या राज्याच्या मुख्यमंत्र्यांनी अधिकार घेऊन कृषी मंत्री सुद्धा अजून आमच्या राज्याला दिलेला नाही. त्यामुळे आमची भारतीय जनता पक्षाच्या वतीनं त्यांना आग्रहाची विनंती आहे, आमचं एक मागणं आहे की या रैतांना त्यांचा परिहार निधी द्यावा आणि त्या रैतांचं जे कर्ज आहे ते कर्ज माफ सुद्धा करावं अशी आमच्या भारतीय जनता पक्षाच्या वतीनं त्यांना आम्ही आग्रहाची विनंती करतो. ಇದು ಬಿಜೆಪಿ ಜಿಲ್ಲಾ ವತಿಯಿಂದ ರೈತರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತರಿಗೆ ಕಾಳಜಿ ಇಲ್ಲದಂತ ಈ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಕೇವಲ ತಮ್ಮ ರಾಜ್ಯದಲ್ಲಿ ಯಾರು ಮಂತ್ರಿ ಆಗಬೇಕು, ಯಾರು ಬಿಡಬೇಕು, ತಮ್ಮ ಫಾಲೋವರ್ ಸಂಬಂಧ ದಿಲ್ಲಿಯಾಗ ಹೋಗಿ ಕುಂತಿರುವಂತ ಈ ಸರ್ಕಾರ
ಮತ್ತು ಡಿ ಕೆ ಶಿವಕುಮಾರ್ ಆ ಬಿಡದಿ ಒಂದ್ ಹಿಡ್ಕೊಂಡ ಆ ರಿಯಲ್ ಎಸ್ಟೇಟ್ ಮಾಡುವಂತ ಒಂದು ವೃತ್ತಿಯಲ್ಲಿ ತೊಡಗಿದಾರು. ಅದಕ್ಕ ಈ ಸರ್ಕಾರಕ್ಕೆ ಚಿಮಾರಿ ಹಾಕಂತ ನಮ್ಮ ರೈತರ ನೋಡಿದರ ಬಹಳ ಶಾಪ.